ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. Luke chapter 7 verse 11 to 17. Topic: Jesus rises widow's son. ಇದಾದ ಮೇಲೆ ಮಾರನೇ ದಿನ ಯೇಸು ನಾಯನ್ ಎಂಬ ಪಟ್ಟಣಕ್ಕೆ ಹೋದನು. ಆಗ ಆತನ ಶಿಷ್ಯರು ಜನರ ದೊಡ್ಡ ಗುಂಪು ಆತನ ಸಂಗಡ ಹೋದರು. ಆತನು ಪಟ್ಟಣ ದ್ವಾರದ ಸಮೀಪಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊತ್ತಿಕೊಂಡು ಹೋಗುತ್ತಿದ್ದರು. ಅವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ವಿಧವೆಯಾಗಿದ್ದಳು. ಪಟ್ಟಣದ ಬಹಳ ಜನರು ಆಕೆಯೊಂದಿಗಿದ್ದರು. ಕರ್ತನು ಆಕೆಯನ್ನು ನೋಡಿ ಆಕೆಯ ಮೇಲೆ ಕನಿಕರಪಟ್ಟು ಅಳಬೇಡ ಎಂದನು. ಆತನು ಬಂದು ಶವಚಟ್ಟವನ್ನು ಮುಟ್ಟಿದಾಗ ಅದನ್ನು ಕೊಂಡಿದ್ದವರು ನಿಂತರು. ಆಗ ಆತನು, ಯುವಕನೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ ಎಂದನು. ಆಗ ಸತ್ತವನು ಎದ್ದು ಕುಳಿತುಕೊಂಡನು, ಮಾತನಾಡಲಾರಂಭಿಸಿದನು. ಯೇಸು ಅವನನ್ನು ಅವನ ತಾಯಿಗೆ ಒಪ್ಪಿಸಿದನು. ಆಗ ಅವರೆಲ್ಲರೂ ಭಯಭಕ್ತಿಯಿಂದ ಕೂಡಿದವರಾಗಿ, ನಮ್ಮ ಮಧ್ಯದಲ್ಲಿ ಮಹಾಪ್ರವಾದಿಯು ಎದ್ದಿದ್ದಾನೆ ಮತ್ತು ದೇವರು ತನ್ನ ಜನರನ್ನು ದರ್ಶಿಸಿದ್ದಾನೆ ಎಂದು ದೇವರನ್ನು ಮಹಿಮೆಪಡಿಸುತ್ತಾ ಹೇಳಿದರು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ. ಪ್ರೀತಿ ದೇವ್ರ ಮಕ್ಕಳೇ, ಒಬ್ಬ ಸತ್ತಂತಹ ಯವನಸ್ಥ ಯುವಕನನ್ನು ಯೇಸು ಕ್ರಿಸ್ತರು ಹೊತ್ತುಕೊಂಡು ಹೋಗ್ತಂಥ ಚಟ್ಟದಿಂದಲೇ ಅವನ ಜೀವಂತವಾಗಿ ಎಬ್ಬಿಸ್ತಿದ್ದಾರೆ. ದೇವರಿಗೆ ಸ್ತೋತ್ರ. ಸನ್ನಿವೇಶ: ಆಕೆ ಆತನ ತಾಯಿಗೆ ಆತನ ಒಬ್ಬನೇ ಮಗನಾಗಿದ್ದಾನೆ. ಆಕೆ ವಿಧವೆ ಆಗಿದ್ದಾಳೆ. ಆಕೆ ಬಡವೇ ಆಗಿದ್ದಾಳೆ. ಸತ್ತು ಹೋಗಿದ್ದಾನೆ. ಇನ್ನು ಮಗ ಸತ್ತು ಹೋಗಿದ್ದಾನೆ. ಇನ್ನೂ ಅವಳಿಗೆ ಆಶ್ರಯವೇ ಇಲ್ಲ. ಆಕೆ ಕಣ್ಣೀರಿಡ್ತಾಳೆ, ಗೋಳಾಡ್ತಾಳೆ, ಅಳ್ತಿದ್ದಾಳೆ. ಅವಳ ಜೊತೆ ಬಹಳಷ್ಟು ಜನ ಇದ್ದಾರೆ. ಏನಕ್ಕೋಸ್ಕರ? ಸಹಾಯಕ್ಕೋಸ್ಕರ. ದೇವರಿಗೆ ಸ್ತೋತ್ರ. ಮನುಷ್ಯರಿಂದ ಆಗ್ತಕ್ಕಂಥ ಸಹಾಯವನ್ನು ಮಾಡ್ತಿದ್ದಾರೆ. ದೇವರಿಗೆ ಸ್ತೋತ್ರ. ಆದರೆ ವಾಕ್ಯ ಭಾಗ ನೋಡೋದಾದರೆ, ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರು ಆ ಸನ್ನಿವೇಶವನ್ನು ನೋಡಿ ಆಕೆ ಕನಿಕರಪಟ್ಟ ಅಂತ ಆತನು ಆಕೆಯ ಕಣ್ಣೀರನ್ನು ನೋಡಿ ಯೇಸು ಕನಿಕರಪಟ್ಟನು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಕಾರಣ, ಮಗ ಸತ್ತು ಹೋಗಿದ್ದನೇ ಇನ್ನೂ ಆಕೆಗೆ ಆಶ್ರಯವೇ ಇಲ್ಲ. ದೇವರಿಗೆ ಸ್ತೋತ್ರ. ದೇವರಿಗೂ ಸಹ ಆಕೆಯ ಮೇಲೆ ಕನಿಕರ ಬಂತು. ಅವ್ರು ಹೇಳ್ತಾ ಇದ್ದಾರೆ, ಯುವಕನೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಈ ವಾಕ್ಯ ಭಾಗದಲ್ಲಿ ನೀವೇನು ಸನ್ನಿವೇಶವನ್ನು ನೋಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತು ಯೇಸು ಕ್ರಿಸ್ತರು ತನ್ನ 2ನೇ ಬರೋಣದಲ್ಲಿ ಬಂದರೂ ಸಹ ತಂದೆಯ ಮಹಿಮೆಯೊಡನೆ ಆತನು ಬರುವಾಗ ಸಮಾಧಿ ಒಳಗಿರ್ತಕ್ಕಂಥ ಎಲ್ಲರೂ ಸಹ ಆತನ ಸ್ವರವನ್ನು ಕೇಳಿ ಆತನು ಎದ್ದೇಳಿ ಅಂತ ಹೇಳುವಾಗ ಪ್ರತಿಯೊಬ್ಬರು ಸಹ ಎದ್ದೇಳ್ತಾರೆ ಅಂತ. ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರು ಸಹ ಸತ್ತಿರ್ತಕ್ಕಂಥವನು ಜೀವಂತವಾಗಿ ಎದ್ದೇಳಬೇಕು ಅನ್ನೋದು ದೇವರ ಆಜ್ಞೆಯಾಗಿದೆ. ಅದು ನಡೆಯುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಅದು ಆ ಕಾಲ ಯಾವಾಗ ಬಂತಂದರೆ ಯೇಸು ಇಲ್ಲಿ ಬಂದಿದ್ದಾಗಲೇ, ಅವರು ಮೊದಲನೇ ಬಾರಿ ಇಲ್ಲಿ ಬಂದಿದ್ದಾಗಲೇ ಆ ಕಾಲ ಬಂದಿತ್ತು. ಅದು ಬಂದಿದೆ ಈಗಲೇ ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಅದು ಆಗುತ್ತೆ ಅಂತ ಹೇಳಿ ಯೇಸು ಕ್ರಿಸ್ತರು ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಮಾಡಿದಂಥ ಅದ್ಭುತಗಳನ್ನೆಲ್ಲ ನೋಡಿದಾಗ ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ವಾಕ್ಯ ಭಾಗ ಎಷ್ಟಿದೆ, ಇದಕ್ಕಿಂತಲೂ ಅಧಿಕವಾಗಿ ಅವರು ಅದ್ಭುತಗಳನ್ನ ಮಾಡಿದ್ರು 3.5 ವರ್ಷದಲ್ಲಿ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಈ ಪುಸ್ತಕವೇ ಹಿಡಿಯಲಾರ್ದಷ್ಟು ಇದೆ ಅಂತ ಹೇಳಬೇಕಾದ್ರೆ, ಈ ಪುಸ್ತಕದಲ್ಲಿ ಎಷ್ಟು ಬರೆದಿದೆ ಅದಕ್ಕಿಂತಲೂ ಅಧಿಕವಾಗಿ ಅದ್ಭುತಗಳಲ್ಲಿ ಮಾತ್ರ ಅಲ್ಲ, ಪೂರ್ತಿ ಪುಸ್ತಕದಲ್ಲಿ ಏನು ಬರೆಯಲ್ಪಟ್ಟಿದೆ, ಎಷ್ಟು ಬರೆಯಲ್ಪಟ್ಟಿದೆ ಅದಕ್ಕಿಂತ ಅಧಿಕವಾದಂತಹ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನ ಯೇಸು ಕ್ರಿಸ್ತರು ಮಾಡಿದಿರುವಂಥ ವಾಕ್ಯದ ಅರ್ಥಭಾಗ. ದೇವರಿಗೆ ಸ್ತೋತ್ರ. ರಾತ್ರಿ ಹಗಲು ನಿದ್ರೆ ಇಲ್ಲದೆ ಎಷ್ಟು ಸೇವೆ ಮಾಡಿದ್ದಾರೆ ಶಿಷ್ಯರನ್ನ ಇಟ್ಕೊಂಡು. ಆಗ ಹೇಳಬೇಕಾದ್ರೆ ಅಷ್ಟೊಂದು ಅದ್ಭುತಗಳನ್ನು, ಅಷ್ಟೊಂದು ಸೂಚಕ ಕಾರ್ಯಗಳನ್ನ, ಅಷ್ಟೊಂದು ದೊಡ್ಡ ಸೇವೆಯನ್ನು ಯೇಸು ಕ್ರಿಸ್ತರು 3.5 ವರ್ಷಗಳಲ್ಲಿ ಮಾಡಿ ಮುಗಿಸ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಈಗ ವಾಕ್ಯ ಭಾಗ ನೋಡೋಣ. ವಾಕ್ಯ ಭಾಗದಲ್ಲಿ ಸತ್ತಂತಹ ಯವನಸ್ಥನನ್ನು ಯೇಸು ಕ್ರಿಸ್ತರು ತಿರುಗಿ ಎಬ್ಬಿಸಿದ್ದು.
ಬಹಳ ಪ್ರಮುಖವಾಗಿ ಇವತ್ತು ಬಹಳ ವಿಧ ವಿಧವಾದಂಥ ಸೇವೆ ನಡೀತಾ ಇದೆ. ಆ ಸೇವೆಯಲ್ಲಿ ನಿಜವಾಗಲೂ ಈ ಯವನಸ್ಥನ ಜೀವಿತ ನಮಗೆ ಇಷ್ಟ ಆಯಿತು. ಈ ಯವನಸ್ಥನ ಜೀವಿತ ಬಹಳ ಆಶೀರ್ವಾದಕರವಾಗಿದೆ. ಈ ಥರ ಜೀವಿಸಬೇಕು, ನಾವು ಈ ಥರ ನಮ್ಮ ಮಕ್ಕಳನ್ನ ಬೆಳೆಸಬೇಕು, ಇವ್ರ ಬದುಕು ನಮಗೆ ಆಶೀರ್ವಾದವಾಗಿದೆ, ಇವ್ರ ಥರ ಕಲಿಬೇಕಾಗಿರೋದು ನಮಗಿದೆ ಅನ್ನೋದನ್ನ ಜಗತ್ತು ನೋಡಿ ಹೇಳ್ತಾ ಇದೆಯಾ? ದೇವರಿಗೆ ಸ್ತೋತ್ರ. ಭಾಳಷ್ಟು ಸೇವೆಗಳು ನಡೀತಾ ಇದೆ, ಭಾಳಷ್ಟು ವಿಧಾನದ ಸೇವೆಗಳು ನಡೀತಾ ಇದೆ. ಎಷ್ಟು ಜನನ ನೋಡಿ ಈ ಲೋಕ ಅಂದರೆ ದೇವರನ್ನ ಅರಿದಿರ್ತಕ್ಕಂಥ ಜನ ಈ ಯವನಸ್ಥರ ಜೀವಿತ ನಮಗೆ ಇಷ್ಟ ಆಯಿತು, ಈ ಯವನಸ್ಥರ ಜೀವಿತದಲ್ಲಿ ನಾವು ಕಲಿತಕ್ಕಂಥದ್ದು ಇದೆ, ಈ ಯವನಸ್ಥರಂತೆ ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತ ಎಷ್ಟು ಜನ ನೋಡಿ ಇವತ್ತು ದೇವರನ್ನ ಅರಿದಿರ್ತಕ್ಕಂತಹ ಜಗತ್ತು ಸಾಕ್ಷಿ ಕೊಡ್ತಾ ಇದೆ. ನಿಶ್ಚಯವಾಗಿ ಇದೆಯಾ ಅಂತ ಸಾಕ್ಷಿ? ಅವರೇ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ಅವರು ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದಾರೆ, ಅವರು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇದರಲ್ಲಿ ನಾವಿದ್ದೀವಿ ಅಂದರೆ ಇದು ಆಶ್ಚರ್ಯ ಏನಲ್ಲ, ಏನೂ ಆಶ್ಚರ್ಯ ಇಲ್ಲ. ಅವ್ರು ಬಹಳ ಉತ್ತಮ ಸ್ಥಾನದಲ್ಲಿದ್ದಾರೆ, ಜ್ಞಾನ ಇದೆ, ವಿದ್ಯೆ ಇದೆ, ಅಧಿಕಾರ ಇದೆ. ಇದು ಮಾಡಿದ ತಪ್ಪು, ಇದು ಸರಿ ಅಂತ ಅನ್ನೋದಕ್ಕೆ ಅವ್ರಿಗೆ ಗೊತ್ತಿದೆ. ಆದರೆ ಇವ್ರ ಜೀವಿತದಲ್ಲಿ ಕಲಿಯೋದಕ್ಕೆ ಏನಾದರೂ ಇದೆ ನಮಗೆ. ಇವ್ರ ಥರ ನಮ್ಮ ಮಕ್ಕಳನ್ನ ಬೆಳೆಸಬೇಕು. ಇವರು ಎಷ್ಟು ಚೆನ್ನಾಗಿ ದೇವರು ಇವರು ನಡೆಸ್ತಿದ್ದಾರೆ, ಇವರು ಎಷ್ಟು ಮಟ್ಟಕ್ಕೂ ದೇವ್ರ ಮಾರ್ಗದಲ್ಲಿ ನಡೀತಿದ್ದಾರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಎಷ್ಟಿದಾದರೂ ಸಾಕ್ಷಿ ಇದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಯಾರನ್ನೂ ಇಟ್ಕೊಂಡು ಇನ್ನೂ ನನ್ನ ಸೇವೆ ಆರಂಭ ಮಾಡಿಲ್ಲ. ದೇವರಿಗೆ ಸ್ತೋತ್ರ. ಶೀಘ್ರದಲ್ಲೇ ಆ ಸೇವೆ ನಿಮ್ಮ ಮಧ್ಯದಲ್ಲಿ ಆರಂಭ ಆಗ್ಬೋದು, ಬೇರೆಯವ್ರ ಮಧ್ಯದಲ್ಲಿ ಆರಂಭ ಆಗ್ಬೋದು. ಆದರೆ ಆಗದಂತೂ ಖಚಿತ ದೇವರ ಚಿತ್ತ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಎಷ್ಟು ಜನ ಜೀವಿತ ಸಾಕ್ಷಿಯಾಗಿದೆ? ಇದೆಯೋ ಇಲ್ವೋ? ದೇವರಿಗೆ ಅದು ಸಂತೋಷ ಕೊಡೋ ಥರ ಇದೆಯಾ, ದುಃಖ ಕೊಡೋ ಥರ ಇದೆಯಾ? ಯೋಚನೆ ಮಾಡಿ ಒಮ್ಮೆ. ಇವತ್ತು ನಿಮ್ಮನ್ನೇ, ಪ್ರೀತಿ ದೇವ ಮಕ್ಕಳೇ, ನಿಮ್ಮನ್ನೇ ಕುರಿತಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ, ಯವನಸ್ಥನೇ ಎದ್ದೇಳು. ಯಾಕೆಂದರೆ ನಿಮ್ಮ ಜೀವಿತವನ್ನು ನೋಡಿ, ಈ ಜೀವಿತ ನನ್ನ ದೇವರ ವಾಕ್ಯದ ಪ್ರಕಾರ ಇಲ್ಲ, ನನ್ನ ದೇವರು ಆಶೀರ್ವದಿಸ್ತಾರೆ ಇಲ್ಲ, ನನ್ನ ದೇವರಿಗೆ ಮಹಿಮೆ ಪಡ್ತಾರೆ ಇಲ್ಲ ಅಂತ ಎಷ್ಟೋ ತಂದೆ ತಾಯಿಗಳು ದುಃಖ ಪಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಯಾಕೆಂದರೆ ಯೇಸುವೆ, ನನ್ನ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡು, ನನ್ನ ಮಕ್ಕಳ ಜೀವಿತವನ್ನು ಮಾರ್ಪಡಿಸು ಕರ್ತನೆ. ನನ್ನ ಮಕ್ಕಳ ಜೀವಿತ ನಿನ್ನ ವಾಕ್ಯದ ಪ್ರಕಾರವಾಗಿ ನಡೀಲಿ, ನಿನಗೆ ಮಹಿಮೆ ತರುವಂಥದ್ದಾಗಿರಲಿ, ಅದು ಲೋಕದಲ್ಲಿ ಆಶೀರ್ವಾದಕರವಾಗಿರಲಿ, ಅನೇಕರಿಗೆ ಅದು ಮೆಚ್ಚುಗೆ ಆಗುವಂಥ ಇರಲಿ ಅಂತ ಎಷ್ಟೋ ಜನ ತಂದೆ ತಾಯಿಗಳು ದುಃಖ ಪಡ್ತಾರೆ, ಕಣ್ಣೀರಿಡ್ತಾರೆ. ಪ್ರೀತಿ ದೇವ್ರ ಮಕ್ಕಳೇ, ದೇವರದನ್ನು ಕಂಡಿದ್ದಾರೆ. ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ಯವನಸ್ಥರೇ ನಿಮಗೆ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತರು, ಯವನಸ್ಥನೇ ನೀನು ಇರ್ತಕ್ಕಂಥ ಸ್ಥಿತಿಯಿಂದ ಎದ್ದೇಳು, ನನ್ನ ಸ್ವರವನ್ನು ಕೇಳಿ ನೀನು ಎದ್ದೇಳು. ದೇವರಿಗೆ ಸ್ತೋತ್ರ. ಸತ್ತಂಥ ಶರೀರ ಯೇಸು ಕ್ರಿಸ್ತರ ಸ್ವರವನ್ನು ಕೇಳಿ ಎದ್ದೇಳ್ತು. ಪ್ರೀತಿ ದೇವ್ರ ಮಕ್ಕಳೇ, ಜೀವಿಸುವಂಥವರಾಗಿದ್ದೀರಾ? ಎಷ್ಟು ಜನ ನಿಮಗೆ ಇರ್ತಕ್ಕಂತಹ ದೇವರಿಗೆ ವಿರುದ್ಧವಂಥ ಕಾರ್ಯವನ್ನು ಬಿಟ್ಟು ಎದ್ದೇಳೋಕೆ ತಯಾರಿದ್ದೀರಾ? ನಿಮ್ಮ ಒಬ್ಬೊಬ್ಬರಿಗೆ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಯವನಸ್ಥನೇ ಯವನಸ್ಥಳೇ, ಎದ್ದೇಳು ಮೇಲೆ. ನೀವು ಯಾವ ಚಟದಲ್ಲಿ ಬಿದ್ದಿದ್ದೀಯಾ, ಯಾವ ಪಾಪದಲ್ಲಿ ಬಿದ್ದಿದ್ದೀರಾ, ಯಾವ ಮೋಸಕರವಾದ ಜೀವಿತದಲ್ಲಿ ಬಿದ್ದೀರಾ, ಆ ಪರಿಸ್ಥಿತಿಯಿಂದ ನೀವು ಎದ್ದೇಳ್ರಿ ಅಂತ ಯೇಸು ನಿಮಗೆ ಹೇಳ್ತಾ ಇದ್ದಾರೆ. ಇವತ್ತು ಎದ್ದೇಳೋದಕ್ಕೆ ಮನಸ್ಸುಂಟು? ಎದ್ದೇಳ್ರಿ. ದೇವರಿಗೆ ಸ್ತೋತ್ರ. ದೇವರ ಸ್ವರವನ್ನು ಕೇಳು. ಯೇಸು ಇವತ್ತು ನಿಮ್ಮನ್ನು ಮುಟ್ಟಿ, ನಿಮ್ಮ ಈ ಪರಿಸ್ಥಿತಿಯಿಂದ, ಈ ಕೇಡಿನಿಂದ, ಈ ಕೆಟ್ಟತನದಿಂದ, ಈ ಪಾಪದಿಂದ, ಯವನಸ್ಥನೇ ನೀನು ಎದ್ದೇಳು, ನಿನ್ನ ಉಪಯೋಗಿಸಿ ನಾನು ದೊಡ್ಡ ಕಾರ್ಯವನ್ನು ಮಾಡಿ, ನಿನಗೆ ಒಳ್ಳೆಯದನ್ನು ಮಾಡಿ, ನಿನಗೆ ಹಿತವನ್ನು ಮಾಡಿ ನಾನು ಮಹಿಮೆ ಹೊಂದಬೇಕಾಗಿದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಪ್ರೀತಿಯ ಮಕ್ಕಳೇ, ಎಷ್ಟು ಜನ ದೇವ್ರ ಸ್ವರವನ್ನು ಕೇಳಿ ದೇವರ ಮನಸ್ಸುಳ್ಳವರಾಗಿದ್ದಾರೆ? ದೇವರಿಗೆ ಸ್ತೋತ್ರ. ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯವನ್ನು ಮಾಡೋದಕ್ಕೆ ಮನಸ್ಸುಳ್ಳವರಾಗಿದ್ದಾರೆ ನಿಜ. ಆದರೆ ನಡೆಸುವಂಥ ಮಾರ್ಗದಲ್ಲಿ ಪರೀಕ್ಷೆ ಇರುತ್ತೆ, ನಡೆಸುವಂಥ ಮಾರ್ಗದಲ್ಲಿ ತಿದ್ದುವಿಕೆ ಇರುತ್ತೆ. ಆ ತಿದ್ದುವಿಕೆಯಲ್ಲಿ ಏನೇನೆಲ್ಲ ಇರುತ್ತೆ ಹೇಳಿ? ಕಷ್ಟಗಳಿರುತ್ತೆ, ಕೊರತೆಗಳಿರುತ್ತೆ, ಶೋಧನೆಗಳಿರುತ್ತೆ, ಪರೀಕ್ಷೆಗಳಿರುತ್ತೆ, ಅವಮಾನಗಳಿರುತ್ತೆ, ನಿಂದೆ ಇರುತ್ತೆ, ದುಃಖ ಇರುತ್ತೆ, ಕೊರತೆ ಇರುತ್ತೆ. ಈ ಮಾರ್ಗದಲ್ಲಿ ಹಾದೋಗ್ರಿ ನೀವು. ಅದು ಅಷ್ಟು ಪರೀಕ್ಷೆನಲ್ಲಿ ಮಾತ್ರ ಮುಗಿದೈತಂದ್ರೆ ಮುಂದಿನ ಜೀವಿತದಲ್ಲಿ ಇರುತ್ತೆ. ಬಟ್ ಈ ಪರೀಕ್ಷೆನಲ್ಲಿ ನೀವು ಪಾಸ್ ಆಗಿರ್ತೀರ. ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆದಾಗ ಅದು ನಿಮಗೆ ಕಠಿಣ ಅಂತ ಅನಿಸಲ್ಲ. ಆ ಮಾರ್ಗದಲ್ಲಿ ಸರಾಗವಾಗಿ ನೀವು ದೇವ್ರ ಮಾರ್ಗದಲ್ಲಿ ಹೋಗ್ತೀರ. ಹಾಗಾಗಿ ದೇವ್ರ ನಿಮ್ಮನ್ನು ತಿದ್ದೋ ಮಾರ್ಗದಲ್ಲಿ ನೀವು ಮೊದಲನೇ ಸರಿನೇ ಫೇಲ್ ಆಗಿರ್ತೀರ. ಮುಂದೆ ನೀವು ಮಾಡ್ತಕ್ಕಂಥ ಕಾರ್ಯವಾಗಲಿ, ನೀವು ಮಾಡ್ತಕ್ಕಂಥ ಸೇವೆ ಆಗಲಿ, ನೀವು ನಡೀತಕ್ಕಂಥ ಮಾರ್ಗವಾಗಲಿ ಅದು ಆಶೀರ್ವಾದಕರವಾಗಿರಲ್ಲ. ಯವನಸ್ಥರನ್ನ ಉಪಯೋಗಿಸಿ ಟೀಮ್ ಅಂತೆ ಏನೇನೋ ಮಾಡ್ತಾರೆ, ನನಗೆ ಗೊತ್ತಿಲ್ಲ.
ಎಷ್ಟು ಜನನ ದೇವ್ರ ಮಾರ್ಗದಲ್ಲಿ ಬಲವಾಗಿ ನಿಲ್ಲಿಸೋಕ್ಕಾಗಿದೆ, ಎಷ್ಟು ಜನರ ಜೀವಿತ ಆಶೀರ್ವಾದಕರವಾಗಿದೆ, ಎಷ್ಟು ಜನರನ್ನು ನೋಡಿ ಈ ಯವನಸ್ಥರ ಜೀವಿತ, ಈ ಮಗನ ಜೀವಿತ, ಈ ಮಗಳ ಜೀವಿತ, ಈ ಯವನಸ್ಥರ ಜೀವಿತ, ಯವನಸ್ಥಳ ಜೀವಿತ ಬಹಳ ಉತ್ತಮವಾದ ರೀತಿಯಲ್ಲಿದೆ, ಆಶೀರ್ವಾದಕರವಾಗಿದೆ. ನಾವು ನಮ್ಮ ಮಕ್ಕಳನ್ನ ಈಗ ಬೆಳೆಸಬೇಕು, ನಾವು ನಮ್ಮ ಮಕ್ಕಳನ್ನ ಆ ಮಾರ್ಗದಲ್ಲಿ ನಡೆಸಬೇಕು, ಈ ಥರ ನಡೆಸಬೇಕು ಅನ್ನೋದಕ್ಕೆ ಎಷ್ಟು ಜನರ ಜೀವಿತ ಸಾಕ್ಷಿಯಾಗಿದೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ದೇವರ ಹೃದಯ ತುಂಬ ದುಃಖ ಪಡುವಂಥದ್ದಾಗಿದೆ. ಕಾರಣ ಜೀವಿತದಲ್ಲಿ ಫ್ಯಾಷನ್ ಅಂತಕ್ಕಂಥದ್ದು ಏನು ಅಂತಂದರೆ ವಾಕ್ಯವೇ. ಇದು ಫ್ಯಾಷನ್ ಆಗಿದೆ. ನನಗೂ ಯಾರೋ ಒಬ್ರು ಹೇಳಿದ್ರು ಕ್ರಿಶ್ಚಿಯನ್ ಲೈಫ್ನ ಕಲಿಬೇಕು ಅಂತ. ಕ್ರಿಶ್ಚಿಯನ್ ಲೈಫ್ ಏನಂದರೆ ದೇವರ ವಾಕ್ಯದ ಪ್ರಕಾರ ಜೀವಿಸ್ತಕ್ಕಂಥದ್ದು. ಯಾಕೆಂದರೆ ಚೆನ್ನಾಗಿ ಫ್ಯಾಷನಾಗಿ ಜೀವಿಸ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತು, ಅವ್ರಿಗೆ ಗೊತ್ತು ಯಾವುದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವ್ದು ಮಾಡಬಾರ್ದು, ಯಾವ್ದು ಮಾಡಬೇಕು, ಅಥವಾ ಯಾವ್ದು ಚೆನ್ನಾಗಿದೆ ಅನ್ನೋದು ಚೆನ್ನಾಗಿದೆ ಅನ್ನೋದು ಲೋಕಕ್ಕೆ ಗೊತ್ತಿದೆ. ಅದನ್ನು ನಾವು ಕಲಿಸ್ಬೇಕಾಗಿಲ್ಲ. ಸೊ ಅದನ್ನು ಕಲಿತು ನಾವು ಇದು ಕ್ರಿಶ್ಚಿಯನ್ ಲೈಫ್ ಅಂತ ತೋರಿಸ್ಬೇಕಾಗಿಲ್ಲ. ವಾಕ್ಯದ ಪ್ರಕಾರವಾಗಿ ನಮ್ಮ ಜೀವಿತವನ್ನು ಜೀವಿಸಿ ಆ ಜೀವಿತವನ್ನು ನೋಡಿ ಅವರು ಕಲಿಬೇಕು. ಎಷ್ಟು ಆಶೀರ್ವಾದಕರವಾಗಿದೆ, ಎಷ್ಟು ಒಳ್ಳೆಯ ಜೀವಿತ ಇವತ್ತಾಗಿದೆ, ಎಷ್ಟೊಂದು ಅದ್ಭುತವಾಗಿ ಆಶೀರ್ವಾದಕರವಾಗಿ ಉತ್ತಮವಾದ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ನೋಡಿ ಕಲಿಬೇಕು ಹೊರತು ಫ್ಯಾಷನ್ ಅವರಿಗೆ ಗೊತ್ತಿದೆ, ನಾವು ಅದನ್ನು ಕಲಿಸಬೇಕಾಗಿಲ್ಲ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಹೇಳುತ್ತೆ, ದೇವರ ವಾಕ್ಯ ಹೇಳುತ್ತೆ ಖಚಿತವಾಗಿ ಎಲ್ಲವನ್ನು ಮಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ನಿಜ. ಆದರೆ ಎಲ್ಲವೂ ಸಹ ಒಳ್ಳೆಯದಲ್ಲ, ಎಲ್ಲವೂ ಸಹ ಹಿತವಾದ್ದಲ್ಲ ಅಂತ ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಈ ಜೀವಿತ ಸಾಕು, ಇದು ನನಗೆ ಬೇಸರ ಆಗ್ತದೆ, ಇನ್ನು ಸಾಕು, ಇದು ಬೇಡ ನನಗೆ ಅಂತ ನೀವು ಅಂದ್ಕೊಳ್ಳೋಕೆ ಮುಂಚೆನೇ ನಿನ್ನ ಸೃಷ್ಟಿಕರ್ತನನ್ನು ನಿನ್ನ ಸ್ಮರಿಸಿಕೋ, ಆತನ ಸ್ವರವನ್ನು ಕೇಳು, ಆತನ ಮಾರ್ಗವನ್ನು ಕಲಿ, ಆತನ ಹಿಂಬಾಲಿಸು, ಆತನ ವಾಕ್ಯದಂತೆ ನೀನು ಜೀವಿಸು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಆಶೀರ್ವಾದಕರವಾಗಿರುತ್ತೆ, ಅವ್ರಿಗೆ ಮಹಿಮೆಯಾಗಿರುತ್ತೆ. ದೇವರಿಗೆ ಸ್ತೋತ್ರ. ಆ ಕಾರ್ಯವನ್ನು ಮಾಡೋದಕ್ಕೆ ದೇವರು ಎಲ್ಲ ಕಾಲದಲ್ಲೂ ಸಿದ್ಧವಾಗಿದ್ದಾರೆ. ಆಮೇನ್. ಸೊ ಹಾಗಾಗಿ ದೇವರ ಹೃದಯವನ್ನು ದುಃಖಪಡಿಸಿದ ಸಾಕು. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯದ ಮಾರ್ಗಕ್ಕೆ ಬನ್ನಿ. ಸತ್ತಂಥ ಶರೀರ ಯೇಸುವಿನ ಸ್ವರವನ್ನು ಕೇಳಿ ಎದ್ದು, ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ ಯೇಸುಕ್ರಿಸ್ತರು, ಯವನಸ್ಥನೇ, ಯವನಸ್ಥಳೇ, ಎದ್ದೇಳು, ನೀನು ಯಾವ ಚಡ್ತಾರಿದ್ದೀಯ ಅದನ್ನು ಬಿಟ್ಟು ಎದ್ದೇಳು, ನನ್ನ ಸ್ವರವನ್ನು ಕೇಳು, ನನ್ನ ವಾಕ್ಯದ ಮಾರ್ಗಕ್ಕೆ ಬಾ. ನಿನಗೆ ಜೀವ ಉಂಟು, ನಿನಗೆ ಆಶೀರ್ವಾದ ಉಂಟು, ನಿನಗೆ ಆರೋಗ್ಯ ಉಂಟು. ಅಷ್ಟು ಮಾತ್ರ ಅಲ್ಲ, ನಿನ್ನಲ್ಲೇ ನಾನು ಮಹಿಮೆ ಹೊಂದಬೇಕಾಗಿದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳ್ರಿ. ಏಸು ಇವತ್ತು ಅದನ್ನು ನೀವು ಮನಸ್ಸು ಮಾಡೋದಾದರೆ, ನೀವು ನಂಬೋದಾದರೆ, ನೀವು ಬಯಸೋದಾದರೆ ನಿಶ್ಚಯವಾಗಿ ಯೇಸುವಿನ ಸ್ವರವನ್ನು ನೀವು ಇವತ್ತು ಕೇಳ್ತೀರಾ. ನಿಶ್ಚಯವಾಗಿ ಯೇಸುವಿನ ಸ್ವರವನ್ನು ನೀವು ಕೇಳ್ತೀರಾ. ಆಮೇನ್. ಆತ ನಿಮ್ಮನ್ನು ಎದ್ದೇಳಿಸುವಾತನಾಗಿದ್ದಾನೆ, ನಿಮ್ಮನ್ನು ಮುಟ್ಟುವಾತನಾಗಿದ್ದಾನೆ, ನಿಮಗೆ ಬಲವನ್ನು ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ, ನಿಮ್ಮನ್ನು ಮಾರ್ಪಡಿಸುವಾತನಾಗಿದ್ದಾನೆ. ನೀವು ನಂಬೋದಾದರೆ, ನೀವು ಕೇಳೋದಾದರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಒಬ್ಬ ಸತ್ತಂಥ ಯವನಸ್ಥನ ತಾಯಿಯ ಕಣ್ಣೀರನ್ನು ನೋಡಿ ನಿನ್ನ ಕನಿಕರ ಪಟ್ಟೆ. ಎಸಪ್ಪ, ಎಷ್ಟು ಜನ ಯವನಸ್ಥರು ನಿನ್ನ ಮಕ್ಕಳು ಅಪ್ಪ ನಿನ್ನ ವಾಕ್ಯವನ್ನು ಬಿಟ್ಟು ಇಷ್ಟಾನುಸಾರವಾಗಿ ಜೀವಿಸಿ ತಂದೆ ತಾಯಿಗಳ ಹೃದಯವನ್ನು ದುಃಖಪಡಿಸಿ ಅವ್ರ ಆತ್ಮಿಕತೆಯಲ್ಲಿ ಸತ್ತು ಹೋಗಿದ್ದಾರೆ. ಕರ್ತನೆ ಎಸಪ್ಪ, ನೀವು ಅದನ್ನು ಕಣ್ಣಾರೆ ನೋಡಿದ್ದೀರ. ನಿಮ್ಮ ಮರೆಯಾಗಿರ್ತಕ್ಕಂಥದ್ದಲ್ಲ. ನಿಮ್ಮ ಹೃದಯವನ್ನು ದುಃಖಪಡಿಸುವಂಥ ಕಾರ್ಯಗಳು ನಿನ್ನ ಜನರ ಜೀವಿತದಲ್ಲಿ ಎಷ್ಟೋ ನಡೀತಿರ್ಬೋದು. ಎಸಪ್ಪ, ಇವತ್ತು ಒಪ್ಪಿಸ್ಕೊಳ್ತಕ್ಕಂತಹ ಯವನಸ್ಥರನ್ನು ಸ್ಪರ್ಶ ಮಾಡು. ನಿನ್ನ ಸ್ವರವನ್ನು ಅವ್ರ ಕಿವಿ ಕೇಳುವಂತಾಗಲಿ. ಅಷ್ಟು ಮಾತ್ರ ಅಲ್ಲ, ನಿನ್ನ ಸ್ವರವನ್ನು ಕೇಳಿ ಅವರು ಇವತ್ತೇ ಅವ್ರು ಹೊಂದ್ಕೊಂಡಿರ್ತಕ್ಕಂಥ ಪಾಪವನ್ನು, ಮೋಸಕರವಾದ ಜೀವಿತದಿಂದ ಅವರು ಮಾರ್ಪಡಲಿ, ನಿನ್ನ ವಾಕ್ಯದ ಮಾರ್ಗಕ್ಕೆ ಬರಲಿ. ಅವ್ರನ್ನ ಉಪಯೋಗಿಸಿ ನಿನ್ನ ದೊಡ್ಡ ಕಾರ್ಯವನ್ನು ಮಾಡು. ನಿಮಗೆ ಮಹಿಮೆ ಆಗಲಿ, ನಿನ್ನ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನಿಲ್ಲಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ
ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.